ಪೊಲೀಸ್ ವಾರ ವಿಶೇಷ ಕಾರ್ಯಕ್ರಮ ಸ್ವಾಗತ ಅಂತ ಚರ್ಚೆ ಮಾಡ್ತಾ ಇದ್ರಿ ADGP ರವೀಂದ್ರನಾಥ್ ಜೊತೆಗೆ. ರವೀಂದ್ರನಾಥ್ ತಾವು ಹೇಳ್ತಾ ಇದ್ರಿ ಜಾತಿ ವಿಚಾರ ಇವತ್ತು ಎಲ್ಲ ವಲಯದಲ್ಲಿ ನೀವು ಹೇಳುವ ಪ್ರಕಾರ ನಾನು ದಲಿತ ಸಮಾಜಕ್ಕೆ ಸೇರೋದ್ರಿಂದ ಈ ರೀತಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ. ಸೊ ನೀವು ಯಾವತ್ತೂ ಹೇಳ್ದಿರ್ತಕ್ಕಂಥ ಜಾತಿ ವಿಚಾರ ಅಥವಾ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಈಗ ಅದನ್ನು ಯಾಕೆ ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥದ್ದು ನನ್ನ ಮೂಲ ಪ್ರಶ್ನೆ. ನನ್ನ ಮೂಲ ಪ್ರಶ್ನೆ ಇಷ್ಟೇ. ಇದಕ್ಕೆ ಉತ್ತರ, ನಾನು ಮಾಡಿದ ಕಷ್ಟ ಕೆಲಸಕ್ಕೆ ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ಯಾಮ್ಲಿನವರು ಸಹ ಇಷ್ಟಾಕೆ ಕಷ್ಟ ಬೀಳ್ತೀರಿ, VRS ತೊಗೊಲ್ಲ ಅಂತ ಹೇಳಿದ್ರು. ನಾನು ಕಷ್ಟ ಬಿದ್ದು ಕೆಲಸ ಮಾಡುತ್ತಿರೋದು. ನನಗೆ ಅಟ್ಲೀಸ್ಟ್ ನಾನೇನು ಕೇಳ್ತಾ ಇಲ್ಲ, ಪೋಸ್ಟಿಂಗ್ ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ನನ್ನನ್ನು ಮರ್ಯಾದವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ ಮರ್ಯಾದೆ ನನಗೆ ಸಿಗ್ತಾ ಇಲ್ಲ. ಉಲ್ಟಾ ನನ್ನ ಮೇಲೆ ಕೇಸ್ ಹಾಕಿ ಆಗಿದ್ದ ಘಟನೆಗೆ ಇನ್ನೂ ಸೇರಿಸಿಬಿಟ್ಟು ನನ್ನನ್ನು ತುಲಿಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಹತ್ತಿರನೂ ಸೇರಿಸಲ್ಲ, ಮುಟ್ಟಲ್ಲ ಅಂತ ಹೇಳಿ ದೂರ ಹೋಗಿ ಅಂತ ಇವೆಲ್ಲ ಹಿಂದೆ ನನಗೆ ಆಗಿರುವಂಥ ಒಂದು ಘಟನೆಗಳ ನೆನಪಿನಲ್ಲಿ ನನ್ನ ಒಂದು ಅನಿಸಿಕೆ ಆ ಮನೋಭಾವದಿಂದ ಮಾಡಿದ್ದರಿಂದ ಅದು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದು ಈಗ ಬಹಿರಂಗವಾಗಿ ವ್ಯಕ್ತವಾಗಿದೆ ಅಂತ ನನಗೆ ಅನಿಸಿದೆ. ಮತ್ತು ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡ, ನಾನು ಈ ಕಾನೂನನ್ನು ದುರುಪಯೋಗ ಪಡಿಸ್ತೀನಿ ಅಂತ ತಿಳ್ಕೊಬೇಡ. ನಾನು ಯಾಕೆ ಈ ಕಾನೂನನ್ನು ಪ್ರಸಂಗ ಇಲ್ಲಿ ತಂದಿದ್ದೀನಿ ಅಂದರೆ, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನನಗೆ ಮೆರಿಟೋರಿಯಸ್ ಸರ್ವಿಸ್ ಮೆಡಲು, ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಮೆಡಲು ಎಲ್ಲ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದವರು ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಿದ್ದಕ್ಕೆ ಬಾಂಬ್ ಬ್ಲಾಸ್ಟ್ ಕೇಸ್ಗಳಲ್ಲಿ 50,000 ಕೊಟ್ಟಿದ್ದಾರೆ. ಇದು ನಾನು ಅಧಿಕಾರಿಯಾಗಿ ನಾನು ಮಾಡಿದ ಕೆಲಸಕ್ಕೆ ಸಿಕ್ಕಂಥ ಗೌರವ. ಅಂಥದ್ರಲ್ಲಿ ಇವರು ನನಗೆ ಹತ್ತಿರ ಸೇರಿಸೋದು ಬಿಟ್ಟುಬಿಟ್ಟು ನಾನು ಎಂಥ ಅಂತ ಗೊತ್ತಿದ್ದರೂ ಸಹ ನನ್ನನ್ನು ತುಲಿಯೋಕ್ಕೆ, ನನಗೆ ತೊಂದರೆ ಕೊಡೋಕ್ಕೆ ಈ ಥರ ಮುಂದಾಗ್ತಾರೆ. ಮತ್ತು ನನ್ನನ್ನೇ ನೀವು ಮರೆತು ಬಿಡಿ, ನಿಮಗೆ ಲಾಕಪ್ಪಲ್ಲಿ ಹಾಕಿದ್ದು ನೀವು ಮರೆತು ಬಿಡಿ ಅಂತ ಹೇಳ್ತಾರೆ. ಇದನ್ನು ಬೇರೆಯವರು ನನ್ನ ಪರಿಶೀಲನೆಯಲ್ಲಿದ್ದರೆ ಈ ಥರ ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಕೇವಲ ಒಂದು ಈ ಕೆಳಮಟ್ಟದ ವರ್ಗಕ್ಕೆ ಸೇರಿದವರು ಅನ್ನೋ ಒಂದು ಕಾರಣಕ್ಕೆ ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಈ ಥರ ಮಾಡಿದ್ರಿಂದ ನಾನು ಬಹಳ ಯೋಚನೆ ಮಾಡಿದ್ದೀನಿ. ಯೋಚನೆ ಮಾಡಿಬಿಟ್ಟು ಕಾನೂನಿನಲ್ಲೇ ನಾನು ಹೋರಾಟ ಮಾಡಬೇಕಾಗಿದೆ. ಇಲ್ಲಿವರೆಗೆ ನನ್ನ ಮೇಲೆ ಏನು ಹೇಳ್ತಾ ಇದ್ದಾರೆ, ನನಗೆ ಒಬ್ಬ IPS ಆಫೀಸರ್ಗೆ ಈ ರೀತಿ ಆದರೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್, ಒಬ್ಬ ಸಾಮಾನ್ಯ ಎಂಪ್ಲಾಯ್ಸ್ಗೆ ಏನಾಗುತ್ತೆ? ಅದು ಬಹಳ ಕಷ್ಟದ ಕೆಲಸ. ನಮ್ಮ ದೇಶದಲ್ಲಿ ಇನ್ನೂ ಟೈಮ್ ತೊಗೊಳ್ತದೆ ಎಲ್ಲ ಸರಿಯಾಗೋಕ್ಕೆ. ಬಟ್ ನಮ್ಮ ದೇಶದಲ್ಲಿ ಕಾನೂನು ಗಟ್ಟಿ ಇದೆ. 1989ನಲ್ಲಿ ಈ ಕಾನೂನು ಬಂದಿದ್ದು, ಇದೆಲ್ಲ ಇಂಥ ಘಟನೆಗಳು ಆಗಿನೇ ಕೊನೆಗೆ ಈ ಕಾನೂನು ತಂದಿದ್ದಾರೆ. ಮತ್ತು ನಿಮ್ಗೆ ಎಲ್ಲೋ ನೋವು ಅನ್ಸಲ್ಲ? ನನ್ನ ಈ ಥರ ಸಮಾಜದಲ್ಲಿ ಇಂಥವ್ರು ಪ್ರತಿಭೆ ಇದ್ದರೂ ಕೂಡ ಎಲ್ಲೋ ತುಳಿತಾರೆ ಜಾತಿ ವ್ಯವಸ್ಥೆಯಲ್ಲಿ. ಅಲ್ಲ, ತುಳಿದು ನಾನು ಹಿಂದೆ ಬಹಳಷ್ಟು ಘಟನೆಗಳು ಫೇಸ್ ಮಾಡಿ ಹೊರಗೆ ಬಂದಿದ್ದೀನಿ. ಬಟ್ ಈ ರೀತಿ ನಾನು ಪೊಲೀಸ್ ಅವಾಗ ಅದೆಲ್ಲ ನನ್ನ ಸಬಾರ್ಡಿನೇಟ್ಸು, ಪೊಲೀಸ್ ಅಧಿಕಾರಿ ನನ್ನ ಬೆಂಬಲ ನಿಂತಿದ್ದಾರೆ. ಇಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರೇ ನನ್ನನ್ನು ಈ ಥರ ವರ್ತನೆ ಮಾಡ್ತಾನೆ. ಮತ್ತು ನನಗೆ ಬಹಳ ಮನಸ್ಸಿಗೆ ಕಾಡಿದ್ದೇನಂತಂದರೆ, ಆ ಮನುಷ್ಯ ನಿಮ್ಮನ್ನು 351ನಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತಾನೆ. ಅಂದರೆ ಸೇರಿಕೊಂಡು ಅವನು ವೈಯಕ್ತಿಕವಾಗಿ ನನ್ನ ಮೇಲೆ ಕೋಪ, ನನಗೆ ಯಾರೋ ಒಬ್ಬ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ ನನಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಮಾಡಿದರೆ ಅಂದರೆ ನಾನು ಸಬ್ ಇನ್ಸ್ಪೆಕ್ಟರ್ ಹೀರೋ ಅಂದ್ಕೊಳ್ತೀನಿ. ನನಗೆ ಹಂಗೆ ಹೇಳ್ತಾ ಇಲ್ಲ. ಫೋಟೋ ತೆಗೆದಿದ್ದಲ್ಲ ರೀ, ನಿನ್ನ ಮೇಲೆ 354 ಆಗ್ತಾ ಇದ್ದೀವಿ ಅಂದರೆ ಪೂರ್ವ ಯೋಜಿತ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈಗ ಸುಮ್ಮನೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅಂತ. ಇಟ್ ಈಸ್ ಸಮಥಿಂಗ್ ಲೈಕ್ ಫಿಲ್ಮ್ ಸ್ಕ್ರಿಪ್ಟ್ ಬರೆದಿದ್ವಿ, ಈಗ ಸಿನಿಮಾ ತೆಗಿತಾ ಇದ್ದೀವಿ ಅಂತ. ಆ ಥರ ಪರಿಸ್ಥಿತಿ ಒಬ್ಬ IPS ಆಫೀಸರ್ಗೆ ಆಗ್ತದೆ. ಮತ್ತು ಸುವ್ಯವಸ್ಥಿತವಾಗಿ ನನ್ನನ್ನು DG ಆಫೀಸಿಗೆ ಕರೆಸಿಬಿಟ್ಟು ನೀವು ಮರೆತು ಬಿಡಿ, ಹೆಣ್ಮಕ್ಳು ಬಂದಿದ್ದಾರೆ, ಇವರು ಗುಡ್ ಆಫೀಸರ್ ಅಂತಾರೆ. ಇದೆಲ್ಲ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸೋಕ್ಕೆ, ನನ್ನ ಮನೋಸ್ಥೈರ್ಯವನ್ನು. ಬಟ್ ಒಂದು ಇವತ್ತು ಜಾರ್ಜ್ ಹೋಮ್ ಮಿನಿಸ್ಟ್ರು ಕೂಡ ನಿಮ್ಮ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈಸ್ ಎ ಗುಡ್ ಆಫೀಸರ್ ಅಂತ ಹೇಳಿದ್ದಾರೆ. ಅವರಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು. ಆ ಬೈಟ್ ಇದ್ರೆ ಬೈಟ್ ನಾವು ನೋಡ್ಕೊಂಬರೋಣ. ಯಾಕಂದರೆ ಜಾರ್ಜು ಮಾತಾಡಿರ್ತಕ್ಕಂಥದ್ದು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಬೆಳವಣಿಗೆ ನಡೀತಾ ಇದೆ, ಪೊಲೀಸ್ ಅಧಿಕಾರಿಗಳ ನಡುವಿನ ಸಂಘರ್ಷ. ಆ ಜಾರ್ಜ್ ಮಾತಾಡಿದಂಥ ಹೇಳಿಕೆ ನೋಡ್ಕೊಂಬರೋಣ. It was an unfortunate incident. He is a good officer. He himself voluntarily has resigned now. He has to be arrested. I told him we cannot arrest like that. We have to investigate the matters. We will take his views also. We will take the complaint whom they have filed against him. That views also we will take. That investigation will take proper entire aspects. They will look into the thing and they will take action. ಎಸ್, ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಹಾಗೆಲ್ಲ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ, ಈಸ್ ಎ ಗುಡ್ ಆಫೀಸರ್. ಬಟ್ ಅವರಾಗಿ ಹೇಳಿದ್ದಾರೆ ರಾಜೀನಾಮೆ ಕೊಟ್ಟಿದ್ದೀನಿ, ಅಕ್ಸೆಪ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾವು ಕಂಪ್ಲೇಂಟನ್ನು ಕೂಡ ವ್ಯೂಸ್ ನೋಡಬೇಕಾಗತ್ತೆ, ಲಾ ಬುಕ್ ಕೂಡ ನೋಡಬೇಕಾಗತ್ತೆ. ಆಯಿತು, ನನ್ನ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಾನಂತೂ ಕೊಟ್ಟಿದ್ದೀನಿ. ಎಟ್ಲೀಸ್ಟ್ ನನಗೆ ನ್ಯಾಯ ಒದಗಿಸೋದಕ್ಕೆ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಆ ಯುವತಿಗಾದರೂ ನ್ಯಾಯ ಒದಗಿಸ್ಕೊಡಿ, ಅದಕ್ಕೆ ನನ್ನನ್ನು ಅರೆಸ್ಟ್ ಮಾಡಿ. ಅದರಲ್ಲಿ ನನಗೂ ಸಿಗ್ತದೆ. ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಅದು ರಿಜಿಸ್ಟ್ರು ಆಗ್ತಾ ಇಲ್ಲ ಅಂತ ಹೇಳಿದರೆ ನನಗೆ ಕೋರ್ಟಿಗೆ ನನ್ನ ಮಾಹಿತಿ ಅಲ್ಲಿನೂ ಹೋಗಲ್ಲ. ಅರೆಸ್ಟ್ ಮಾಡಿದರೆ ಅಟ್ಲೀಸ್ಟ್ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗ್ತದೆ ಮತ್ತು ಕೋರ್ಟ್ಗೂ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಫೈಲಲ್ಲಿ ಇಟ್ಕೋಬೇಕಾಗುತ್ತೆ, ಕೋರ್ಟ್ ಗಮನಕ್ಕೂ ಹೋಗುತ್ತೆ. ನನಗೆ ಬೇಕಾಗಿರೋದು ಈ ದೇಶದಲ್ಲಿ
ಕಾನೂನು ಬಹಳ ಬಲಿಷ್ಠವಾಗಿದೆ, ಗಟ್ಟಿ ಕಾನೂನಿದೆ, ಸಂವಿಧಾನ ಬಹಳ ಗಟ್ಟಿ ಇದೆ. ಆ್ಯಂಡ್ ಕಾನೂನುಗಳು IPC CRPC ಪ್ರತಿಯೊಂದು ಸ್ಪಷ್ಟವಾಗಿದೆ. ನನಗೆ ಸಂವಿಧಾನಾತ್ಮಕ CRPC ಪ್ರಕಾರ ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಅರೆಸ್ಟ್ ನನ್ನ ಪೊಲೀಸ್ ಆಫೀಸರ್ ಆಗಿದ್ದರಿಂದ ನನಗೆ ತಿಳಿದ ಮಟ್ಟಿಗೆ ಅರೆಸ್ಟ್ ಈಸ್ ನಾಟ್ ಎ ಪನಿಷ್ಮೆಂಟ್. ಅರೆಸ್ಟ್ ಈಸ್ ಓನ್ಲಿ ಮೇಕಿಂಗ್ ದ ಪರ್ಸನ್ ಟು ಬಿ ಸಬ್ಜೆಕ್ಟೆಡ್ ಟು ಇಂಟ್ರಾಗೇಷನ್ ಆ್ಯಂಡ್ ಕಲೆಕ್ಟ್ ಎವಿಡೆನ್ಸ್. ಸೊ ನನ್ನನ್ನು ಇಂಟ್ರಾಗೇಟ್ ಮಾಡಿದರೆ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾಗುತ್ತೆ. ನಾನು ತಮಗೆ ಪ್ರೆಸ್ಸಲ್ಲಿ ಎಷ್ಟೇ ಮಾಹಿತಿ ಹೇಳಿದ್ರು, ನಾನು ಸಾರ್ವಜನಿಕ ವಲಯದಲ್ಲಿ ತಮ್ಮ ಅನುಮಾನಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಹೊರತು ಕಾನೂನಿಗೆ ಹೋಗ್ತಾ ಇಲ್ಲ. ನನ್ನ ಕೂಗು ಕಾನೂನಿಗೆ ನನ್ನ ಕೂಗು ಹೋಗಬೇಕಂದ್ರೆ ತನಿಖಾಧಿಕಾರಿ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು. ಆ್ಯಂಡ್ ತನಿಖಾಧಿಕಾರಿ ಅರೆಸ್ಟ್ ನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಂದ್ರೆ ನಾನು ವಿಟ್ನೆಸ್ ಅಲ್ಲ, ನಾನು ಆರೋಪಿ ಆಗಿದ್ದರಿಂದ ನನ್ನ ಅರೆಸ್ಟ್ ಮಾಡಲೇಬೇಕು. ನಂತರನೇ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು. ಅದು ತನಿಖೆಗೆ ಅತ್ಯಗತ್ಯ. ಅದು ನಮ್ಮ ವಿವೇಚನೆ. ನಾವು ಈ ನಾಳೆ ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂದರೆ ನೆಕ್ಸ್ಟ್ ವರ್ಷ ತನಕ ನಾನು ಆರೋಪಿ ಆಗಿರ್ತೀನಿ. ನಿಮಗೆ ಆ ಥರ ಡಿಸ್ಕ್ರಿಷನ್ ಅಂದರೆ ನಿಮ್ಮ ಇಷ್ಟಪಟ್ಟು ಮಾಡೋದಲ್ಲ. ಡಿಸ್ಕ್ರಿಷನ್ ಮೀನ್ಸ್ ಜುಡಿಷಿಯಸ್ ಡಿಸ್ಕ್ರಿಷನ್. ಹಿಯರ್ ಇನ್ ರೆಪ್ಯುಟೇಷನ್ ಆಫ್ ಎ ವುಮೆನ್ ಈಸ್ ಇನ್ವಾಲ್ವ್ಡ್. ಅಂಥ ಪರಿಸ್ಥಿತಿನಲ್ಲಿ ಆ ವುಮೆನ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. IPS ಆಫೀಸರ್ಸ್ ಮೇಲೆ ಅಲಿಗೇಷನ್ ಇದೆ. ಸೊ ನನ್ನ ರೆಪ್ಯುಟೇಷನ್ ಇನ್ವಾಲ್ವ್ಡ್. ನೀವು ನನ್ನ ಅರೆಸ್ಟ್ ಮಾಡಿದರೆ ತನಿಖೆ ಬೇಗ ಆಗಿಬಿಡ್ತದೆ. ಯಾವುದೇ ತನಿಖೆ FIR ರಿಜಿಸ್ಟರ್ ಆದಮೇಲೆ ಮರ್ಡರ್ ಕೇಸ್ ಆದರೆ 90 ಡೇಸು, ಉಳಿದ ಕೇಸ್ಗಳಾದರೆ ಇಟ್ ಈಸ್ 60 ಡೇಸ್ ಅಂತ ಇದೆ. ಸೊ ಯಾವ ಪ್ರಕರಣಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಡೆತ್ ಇದೆ 90 ಡೇಸ್ ಇದೆ, ಉಳಿದ ಪ್ರಕರಣಗಳಿಗೆ 60 ಡೇಸ್ ಅಂತಿದೆ. 60 ಡೇಸ್ ನಂತರ ತನಿಖೆ ಮಾಡೋಕ್ಕೆ ನೀವು ಪರ್ಮಿಷನ್ ತೊಗೋಬೇಕಾಗುತ್ತೆ. ನಾನು ಆರೋಪ ಸ್ಥಾನದಲ್ಲಿ ನನ್ನನ್ನು ಇಂಟ್ರಾಗೇಟ್ ಮಾಡಿ ಅಂತ ಹೇಳಿದ್ರಿ, ಅರೆಸ್ಟ್ ಮಾಡಿ ಅಂತ ನೀವು ಮಾಡೋದಿಲ್ಲ. ನಮ್ಮಿಷ್ಟ ಅಂತ ಹೇಳ್ತಾ ಇದ್ರಿ. ಕಾನೂನು ನಿಮಗೆ ಇಷ್ಟ ಕೊಟ್ಟಿಲ್ಲ. ನಿಮಗೆ ಕಾನೂನು ಪ್ರಕಾರ CRPC ಪಾಲನೆ ಮಾಡಿ ಅಂತ ನಿಮಗೆ ಸರ್ಕಾರ ಅಧಿಕಾರ ಕೊಟ್ಟಿದೆ, ಸಂಬಳ ಸಿಗ್ತಾ ಇದೆ, ಅದನ್ನು ನೀವು ಪಾಲನೆ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅದರಿಂದ ಹೆಣ್ಮಕ್ಳಿಗೂ ನ್ಯಾಯ ಸಿಗ್ತದೆ, ನನಗೂ ನ್ಯಾಯ ಸಿಗ್ತದೆ. ಯಾಕೆ ನೀವು ಕಾನೂನು ಪಾಲನೆ ಮಾಡ್ತಾ ಇಲ್ಲ? ಸೊ ತನಿಖೆ ಮುಂದುವರೆದರೆ ಈಗ COD ಸರ್ಕಾರ ಒಪ್ಪಿಸಿದೆ, COD ತನಿಖೆ ಅವರೇ ಮಾಡಲಿ. ಈಗ ನಿಮ್ಮ ಕಾಫಿ ಬಾರಲ್ಲಿ ಇರ್ತಕ್ಕಂಥ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅಥವಾ ಅಲ್ಲಿ ಮ್ಯಾನೇಜರ್ ಇರ್ಬೋದು, ಕ್ಯಾಶಿಯರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ವಿಟ್ನೆಸ್ ಆಗಿ ಬರಲೇಬೇಕಾಗುತ್ತೆ. ಹೌದು, ಅವ್ರನ್ನ ಇತ್ತೀಚೆಗೆ ಮಾಡಬೇಕಾಗಿದೆ. ಅವರು ಈ ಕೇಸ್ನಲ್ಲಿ ನನ್ನ ಪ್ರಕಾರ ಇನ್ಸ್ಪೆಕ್ಟರ್ಗೆ ಬಿಡುವುದಲ್ಲ, ಕಮಿಷನರೇ ವಿಸಿಟ್ ಮಾಡಬೇಕಾಗಿತ್ತು, DGನೇ ವಿಸಿಟ್ ಮಾಡಬೇಕಾಗಿತ್ತು. ತನಿಖೆ ಎಲ್ಲ ಅವರು ಆಲ್ರೆಡಿ ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ನಾನು ಆರೋಪಿಯ ಅಥವಾ ನಿರ್ದೋಷ ಅನ್ನೋದು ಅವರೇ ಖುದ್ದಾಗಿ ಹೇಳಬೇಕಾಗಿತ್ತು. ಆರೋಪ ಇದ್ದರೆ ನಾನು ಜೈಲಲ್ಲಿ ಹಾಕಬೇಕು, ನಿರ್ದೋಷಿ ಇದ್ದರೆ ಕೋರ್ಟ್ಗೆ ತಿಳಿಸಬೇಕು ಇವರು ನಿರ್ದೋಷಿ ಅಂತ. ಹೆಣ್ಮಕ್ಳಿಗೂ ಮನವರಿಕೆ ಮಾಡಬೇಕು, ನೋಡಿ ಅಮ್ಮ ನೀವೇನು ತಪ್ಪು ತಿಳುವಳಿ ಇದ್ದೀರಿ, ಇಲ್ಲದಿದ್ದರೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಜೈಲಲ್ಲಿ ಹಾಕಿದ್ದೀವಿ ಅಂತ. ಇದು ಕಾನೂನು ನಿಯಮ. ಇದನ್ನು ಬಿಟ್ಟುಬಿಟ್ಟು ನಮ್ಮ ಇಷ್ಟ, ಡಿಸ್ಕ್ರಿಷನು, ನಾವು ಮಾಡಲ್ಲ, ನಮ್ಮಿಷ್ಟ ಅಂದರೆ ಏನು ಇದು? ಕಾನೂನು ಯಾಕೆ ಮಾಡಿದ್ದಾರೆ? ಎಲ್ಲರೂ ಅವರವ್ರ ಇಷ್ಟನಾ? ಆ ಹೆಣ್ಣುಮಕ್ಕಳು ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋರು ಅಲ್ಲ ರೀ. ನಾನು ಸಾಮಾನ್ಯ ಮನುಷ್ಯ ಅಲ್ಲ, ನಾನೊಬ್ಬ IPS ಆಫೀಸರ್ ಆಗಿಲ್ಲ. ಸೇಮ್ ಕೇಸಲ್ಲಿ ಅಥವಾ ಇನ್ಯಾರೋ XYZ ಒಬ್ಬ ಸಾಮಾನ್ಯ ನಾಗರಿಕ ಸಿಕ್ಕಾಕೊಂಡಿದ್ರೆ, ಇನ್ವಾಲ್ವ್ ಆಗಿದ್ರೆ ಆಯಿತು. ಅವ್ರು ಯಾರೇ ತಾವೇ ಹೇಳಿದ್ರಿ ನಾಗರಿಕರು ಸೀನಿಯರ್ಸ್ ಅಂತ ಏನಿಲ್ಲ, ಕಾನೂನು ಮುಂದೆ ಎಲ್ಲರೂ ಒಂದೇ. ಆದ್ರೂ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರು ಅಂತ ಅರೆಸ್ಟ್ ಮಾಡ್ತಿದ್ರು. ಅನಗತ್ಯ ಎಷ್ಟೋ ಜನನು ಪ್ರತಿ ದಿವಸ ಅರೆಸ್ಟ್ ಮಾಡ್ತಾ ಇರ್ತಾರೆ, ಅದು ಬೇರೆ ಮಾತದು. ಬಟ್ ಆದರೆ ಇದರಲ್ಲಿ ಹೆಣ್ಮಕ್ಕಳಿಗೆ ನ್ಯಾಯ ಒದಗಿಸೋಕ್ಕೆ, ನನಗೆ ನ್ಯಾಯ ಒದಗಿಸೋದಕ್ಕೆ ನನಗೆ ಇರೋ ಒಂದೇ ಏಕೈಕ ಮಾರ್ಗ ಏನಂತಂದರೆ IPS ಬಿಡೋದು, ಆಮೇಲೆ ತನಿಖೆ ಅರೆಸ್ಟ್ ಆಗೋದು. ಎರಡರಲ್ಲಿ ನಾನು ಸಾರ್ವಜನಿಕರಲ್ಲಿ ನಾನು ಏನು ಉದ್ದೇಶ ಅಂತಂದರೆ ನನ್ನ IPS ಪ್ರಭಾವ ನಾನು ಬೀರ್ತಾ ಇಲ್ಲ. ರಾಜೀನಾಮೆ ಕೊಟ್ಟದ ಮೇಲೆ ಪ್ರಭಾವ ಬೀರೋ ಪ್ರಶ್ನೆಯಲ್ಲಿ ಬರ್ತದೆ. ಎರಡನೇದು ಅರೆಸ್ಟ್ ಆಗೋಕ್ಕೆ ನಾನು ಒಪ್ಪಿಕೊಂಡಿದ್ದರಿಂದ, ನಾನೇ ವಾಲಂಟಿಯರ್ ಮಾಡ್ತಾಯಿದ್ದರಿಂದ ಆವಾಗ ಹೆಣ್ಣು ಮಕ್ಕಳಿಗೂ ನೆಮ್ಮದಿ ಬರುತ್ತದೆ, ಅವ್ರ ನ್ಯಾಯ ಸಿಗ್ತದಂತ. ನನಗೂ ನೆಮ್ಮದಿ ಏನಂತಂದರೆ ಕೋರ್ಟ್ಗೆ ನನ್ನ ಕೂಗು ಹೋಗುತ್ತದೆ. ಇನ್ನೂ ಅನೇಕ ವಿಷಯಗಳ ಚರ್ಚೆ ಮಾಡ್ತೀನಿ. ರವೀಂದ್ರನಾಥ್ ಅವರು ಈ ವಿಚಾರದಲ್ಲಿ ಬಹಳ ಬೋಲ್ಡ್ ಆಗಿ ಆ್ಯಕ್ಚುಲ್ ತಪ್ಪಿತಸ್ಥರು ಅಥವಾ ತಪ್ಪಿತಸ್ಥರಲ್ಲ ಅನ್ನೋಂಥ ತನಿಖೆಯಿಂದ ಗೊತ್ತಾಗುತ್ತೆ. ಆದರೂ ಕೂಡ KSRPಯ ಸಾವಿರಾರು ಸಿಬ್ಬಂದಿಗಳು ಅವ್ರ ಪರವಾಗಿ ಇವತ್ತು ಬೀದಿಗಿಳಿದಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಈಗಾಗಲೇ ಮೇಘ್ರಿಕ್ ಅನ್ನೋರು ಈಗಾಗಲೇ KSRPಯ ಒಂದು ಇನ್ಚಾರ್ಜನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇವರು ಅಧಿಕಾರ ಹಸ್ತಾಂತರ ಮಾಡಿಲ್ಲಾದರೂ ಕೂಡ ಅವರಾಗಿ ತೆಗೆದುಕೊಂಡಿರೋಂಥ ಮಾಹಿತಿ ಇದೆ. ಚರ್ಚೆ ಮಾಡ್ತೀನಿ. ಮತ್ತೊಂದು ಕಡೆ ಅವರ ಪತ್ನಿ ಶ್ರೀದೇವಿ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು